ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಮಾಡಿ ಅವಕಾಶ ಕೊಡುವ ದೇವರಿಗೂ ದೇವಸ್ಥಾನಕ್ಕೆ ಒಳ್ಳೆಯ ಸಲ್ಲಿಸ್ತೀನಿ. ಎಲ್ಲ ಸಂತೋಷವಿದ್ದೀರಾ? ಎಷ್ಟು ಜನ ಸಂತೋಷ? ಆಮೇಲೆ ಒಂದು ನಿಮಿಷ ಪ್ರಾರ್ಥಿಸಿ ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆದ ನಮ್ಮ ಪರಲೋಕದ ದೇವರೇ, ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತನೆ. ದೇವರೇ, ಈ ಒಂದು ಒಳ್ಳೆಯ ದಿನದ ಸ್ವಾಮಿ ಅಪ್ಪ ನಾವು ಸಭೆಯಾಗಿ ನಿನ್ನ ಸ್ತುತಿಸಲು ನಿನ್ನನ್ನು ಆರಾಧಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತನೆ. ತಂದೆ ದೇವರು ಈ ದಿನ ಸ್ವಾಮಿ ಬಂದಿರುವಂಥ ಒಂದೊಂದು ಹೃದಯಗಳು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಎಸಪ್ಪ ಒಂದೊಂದು ಹೃದಯ ಅನುಗುಣವಾಗಿ ನೀನು ಮಾತಾಡೋದಕ್ಕೆ ಸ್ತೋತ್ರ. ವಾಕ್ಯಗಳ ಪದಗಳ ಗುಡಾರ ತಿಳಿಪಡಿಸು ಸ್ವಾಮಿ. ಎಸಪ್ಪ ನನ್ನನ್ನೇ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ನಿನ್ನ ಆತ್ಮನ ಸಾನ್ನಿಧ್ಯ ಅಪ್ಪ ನಮ್ಮ ಮಧ್ಯದಲ್ಲಿ ಅಪ್ಪ ನೀನ್ ತಾನೇ ಆದಿಂದ ಅಂತ್ಯದಲ್ಲಿ ನೀನು ನಡೆಸಿಕೊಡು ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಗಣಮನ ಮಹಿಮೆ ಒಬ್ಬರಿಗೆ ಹೆಸರಲ್ಲಿ ಯೇಸು ನಮ್ಮ ಮೊದಲು ನಮ್ದ ಪ್ರಾರ್ಥನೆ ತಂದೆ ದೇವ್ರಿ. ಆಮೀನ್. ಹಲ್ಲೆಲೂಯಾ. ಆಮೀನ್. ಮತ್ತೊಂದು ಬಾರಿ ಅವಕಾಶ ಕೊಡೋಣ ದೇವ್ರಿಗೂ ದೇವ್ರ ಸತ್ರು ಒಂದೇ ಸಲ್ಲಿಸ್ತೀನಿ. ಎಲ್ಲರೂ ಹೆಂಗಿದ್ರ? ಇವತ್ತು ದೇವ್ರು ವಿಧವಾಗಿ ದೇವ್ರು ಮಾತಾಡೋದು ಆರಾಧನೆಯಲ್ಲಿ, ವಾಕ್ಯದಲ್ಲಿ, ಕೀರ್ತನೆಯಲ್ಲಿ. ಎಷ್ಟು ಜನ ನಂಬ್ತೀರಾ? ಹೌದು, ನಾನು ಕಳೆದಂತ ಹೇಳಿದ್ದೆ ಒಂದು 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 ಕಾನ್ಸೆಪ್ಟ್ ಮುಖಾಂತರ ಮೆಸೇಜ್ ಕೊಡ್ತಾರೆ. ಅದು ಒಂದಿನ ಆಗ್ಬೋದು, 2 ದಿನ ಆಗ್ಬೋದು, 3 ದಿನ ಆಗ್ಬೋದು ಅಂತ. ಆದರೆ ಇವತ್ತು ಯೂತ್ ಮೀಟಿಂಗ್ ಇರೋದನ್ನ ನಾನು ಸ್ವಲ್ಪ ಹೇಳಿ ಮುಗಿಸ್ತೀನಿ. ಇನ್ನು ಮುಂದಿನ ವಾರ ಅದು ಫುಲ್ ಕಂಪ್ಲೀಟ್ ಮಾಡ್ತೀನಿ. ಕಳೆದಿದ್ದ ಏನು ಹೇಳಿದ್ರೆ ನೆನಪಿದೆಯಾ ಯಾರಾದ್ರು? ದೇವರು ಯಾರು? ಅಲ್ಲಲ್ಯಾ, ದೇವರು ಯಾರಾಗಿದ್ದಾನೆ? ಆತನು ಅಮರತ್ವ ಉಳ್ಳವ ದೇವರು. ಮನುಷ್ಯನು ಯಾಕಾಗಿ ಹುಟ್ಟು ಮಾಡಿದ್ದಾನೆ? ಅಲ್ಲಲ್ಯಾ, ಮನುಷ್ಯನ ಮೂಲ ಉದ್ದೇಶ ಪ್ರತಿಯೊಂದು ಸಹ ನಾವು ತಿಳಿದಿದ್ದು. ಇಲ್ಲದಿರ ಅಲ್ಲಲ್ಯಾ, ಎಷ್ಟು ಜನ ನಂಬ್ತೀರಾ? ದೇವರು ಅಮರತ್ವ ಉಳ್ಳವನು. ಅಲ್ಲಲ್ಯಾ, ಎಲ್ಲಿ 2-3 ಕೂಡಿ ಪ್ರಾರ್ಥಿಸ್ತಾರೋ ಅವರ ಮಧ್ಯೆ ನಾನು ಇರ್ತೇನೆ ಅಂತ ಹೇಳಿದ ದೇವರು. ಇವತ್ತು ನಮ್ಮ ಮಧ್ಯೆ ನಾವಿರುವಾಗ ನಾವು ಮಾತ್ರ ನಮ್ಮ ಮಧ್ಯೆ ದೇವರಿದ್ದಾರೆ. ಎಷ್ಟು ಜನ ನಂಬ್ತೀರಾ? ನನಗೋಸ್ಕರ ಆತನು ಪರಲೋಕದ ಸಿಂಹಾಸನದಿಂದ ಇಳಿದು ಬಂದಿದ್ದಾನೆ. ಇವತ್ತು ನನ್ನ ಕುಟುಂಬದ ಕಾರ್ಯಗಳು ಅಥವಾ ಇವತ್ತು ನಮ್ಮ ಸಭೆಯ ಕಾರ್ಯಗಳು ಅಥವಾ ನಮ್ಮ ಆತ್ಮಿಕ ವಿಷಯಗಳ ಕಾರ್ಯಗಳ ಮೇಲೆ ನನ್ನ ದೇವರು ಕಾರ್ಯ ನೀಡುವ ಸಮಯ ಆಗಿದೆ. ಅಲ್ಲಲ್ಯಾ, ಕಳೆದ ದಿನ ಓದಂತ ಪುಸ್ತಕ ಯೋಬನ ಪುಸ್ತಕ 19ನೇ ವಾಕ್ಯ ನಾವು ಓದೋಣ. ಯೋಬನ ಪುಸ್ತಕ 10ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ನೀನು ನನ್ನನ್ನು ಓಕೆ ಜೇಡಿ ಮಣ್ಣಿನಿಂದಲೋ ಎಂಬಂತೆ ಓಕೆ ರೂಪಿಸಿದೆಯೆಂದು ಕೃಪೆ ಮಾಡಿ ನೆನೆಸಿಕೋ. ಒಂದು ನಿಮಿಷ ಇಲ್ಲದ್ರ ಇಲ್ಲಿ ಭಕ್ತನು ಹೇಳ್ತಿರುವಂತ ಮಾತು, ನೀನು ನಾನು ಅವನನ್ನು ಏನ್ ಮಾಡ್ತಾನೆ, ಮಣ್ಣಿಗೆ ಹೋಲಿಸ್ಕೊಂತಾ ಇದ್ದಾನೆ. ಕಳೆದ ದಿನದಲ್ಲಿ ನಾನು ಹೇಳಿದ್ದೆ ಅಲ್ಲಲ್ಯಾ, ನಾವು ಅನ್ನೋದೇನು ಇಲ್ಲ ಈ ಲೋಕದಲ್ಲಿ. ಎಷ್ಟೇ ಐಶ್ವರ್ಯ, ಆಸ್ತಿ, ಒಡವೆ, ಮನೆ ಏನಿದ್ರು ಸಹ ಅವೆಲ್ಲ ಬಿಟ್ಟು ಹೋಗುವಂತ ಸಮಯ ಬರ್ತದೆ. ಅಲ್ಲಲ್ಯಾ, ಇಲ್ಲಿ ಯೋಬನ ಹೇಳ್ತಾರೆ, ನೀನು ನನ್ನನ್ನು ಮಣ್ಣಿಗೆ ನೆನೆಸಿಕೊಳ್ತಿದ್ಯಾ. ಈ ದಿನ ಆ ಒಂದು ಮಣ್ಣು ಯಾವ ರೀತಿ ಸಮತಟ್ಟಾಗಿರುತ್ತೋ ಆ ಒಂದು ಸಮತಟ್ಟಾಗಿ ಮಾರ್ಪಡಿಸ್ಬೇಕು ದೇವರ ಉದ್ದೇಶ. ಮಣ್ಣಲ್ಲಿ ಏರುಪೇರುಗಳಿರುತ್ತೆ, ಹಳ್ಳ ಪಳ್ಳಗಳಿರುತ್ತೆ, ಮಣ್ಣು ಎಲ್ಲೂ ಸಮವಾಗಿರೋದಿಲ್ಲ. ಈಗ ನಾವು ಸಭೆಗೆ ಆಲಯಕ್ಕೆ ಸಹೋದರರು ಒಟ್ಟಾಗಿ ಸೇರಿ ಬರೋದು ಎಷ್ಟೋ ರಮ್ಯವಾಗಿದೆ. ಇವತ್ತು ನಾವು ಕೂಡಿ ಬಂದಿದ್ದೇವೆ ಅಂದ್ರೆ ನಮ್ಮ ಜೀವಿತದಲ್ಲಿ ಮಣ್ಣೊಂದು ಸಮತಟ್ಟಾಗಿ ಮಾರ್ಪಟ್ಟು ಉಂಟಾಗಬೇಕು. ಅಲ್ಲಲ್ಯಾ, ಯಾಕಂದ್ರೆ ಒಂದು ಮಣ್ಣಿಗೆ ಯೋಬನು ಎಷ್ಟೇ ಐಶ್ವರ್ಯವಂತನಾಗಿದ್ದು ಎಲ್ಲವನ್ನೂ ಕಳ್ಕೊಂಡು, ದೇವರೇ ನಾನು ಏನೂ ಇಲ್ಲ ಅಪ್ಪ, ದೇವರ ದೃಷ್ಟಿಯಲ್ಲಿ ನಾನು ಜಸ್ಟ್ ಮಣ್ಣಾಗಿದ್ದೇನೆ. ಇವತ್ತು ಅವನು ಮಣ್ಣೆಂದು ತೀರ್ಮಾನ ಮಾಡಿಕೊಂಡಿದ್ದಾನೆ. ಉದಾಹರಣೆಗೆ ನಾವು ಒಂದು ಬಿರಿಯಾನಿ ತಿನ್ಬೇಕಾದ್ರೆ ನಾಳೆ ಬಿರಿಯಾನಿ ಮಾಡ್ಕೊತೀರಲ್ಲ, ಹೆಂಗಿರ್ತದೆ ಟೇಸ್ಟು, ಅದಕ್ಕೆ ಚಕ್ಕೆ ಲವಂಗ ಹಾಕ್ಬೇಕು, ಧನಿಯಾ ಪುಡಿ ಹಾಕ್ಬೇಕು, ಖಾರ ಹಾಕ್ಬೇಕು, ಎಲ್ಲ ಪ್ಲಾನ್ ಮಾಡ್ತೀವಿ. ಹೌದಲ್ವಾ? ಯಾಕಾಗಿ ನಾಳೆ ಟೇಸ್ಟ್ಗೋಸ್ಕರ, ನಾಳೆ ತಿನ್ನುವಾಗ ಹೆಂಗಿರುತ್ತೆ ಟೇಸ್ಟು ಅಂತ. ಆದ್ರೆ ದೇವರು ನಮ್ಮನ್ನ ಮಣ್ಣಿಂದ ಉಂಟು ಮಾಡಿದ ದೇವರಿಗೆ ನಾವು ಏನು ಕೊಡುವರಾಗಿದ್ದೇವೆ. ಅಲ್ಲಲ್ಯಾ, ಯಾಕಂದ್ರೆ ಇವತ್ತು ಮಣ್ಣು ಸಮತಟ್ಟಾಗಬೇಕು, ಸಮ ಆಗುವಂತ ವಿಷಯ ಸಮತಟ್ಟಾಗಬೇಕು. ಅವಲ್ಲಿ ಅಂಕಲ್ ಇಬ್ರೇ ಬರೋ ಪತ್ರಕ್ಕೆ 12ನೇ ಅಧ್ಯಾಯ ಓದೋದು ಬೇಕಿಲ್ಲ, 17 ವಾಕ್ಯ. ಯಾರಾದ್ರೂ ಮಣ್ಣಿನಲ್ಲಿ ಒಂದು ವಿಷಯವಾದ ಬೇರು ಉಂಟಾಗಬಾರದು, ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಈ ಒಂದು ಶರೀರ ಮಣ್ಣಿಂದ ಉಂಟು ಮಾಡಂತ ಈ ಒಂದು ಶರೀರ ಸಮವಾಗಿ ಮಾರ್ಪಡಿಸ್ಬೇಕು. ಅದಕ್ಕೆ ಭಕ್ತನೇ ಅಂತಾನೆ, ದೇವರೇ ನೀನು ಮಣ್ಣಿನಿಂದ ಉಂಟು ಮಾಡಿದಂತ ದೇವರು, ಆದ್ರೆ ನಾನು ಏನು ಇಲ್ಲ ಸ್ವಾಮಿ, ಎಲ್ಲ ಕಳ್ಕೊಂಡ್ಬಿಟ್ಟೆ. ಒಡವೆ, ಆಸ್ತಿ ಪಾಸ್ತಿ, ಹೆಂಡತಿ ಮಕ್ಕಳು ಎಲ್ಲರೂ ಕೈ ಬಿಟ್ರು. ಇವತ್ತು ನಾನು ಒಂದು ಜೇಡಿ ಮಣ್ಣಾಗಿದ್ದೇನೆ. ಎಷ್ಟು ಜನ ನಂಬ್ತೀರಾ? ಇದ್ರು ಸ್ತೋತ್ರ, ಎಲ್ಲ ಇದ್ರು ಸ್ತೋತ್ರ, ಇಲ್ಲದೆ ಇದ್ರು ಸ್ತೋತ್ರ. ಎಷ್ಟು ಜನ ಹೇಳಕ್ ಸಾಧ್ಯ? ಅಲ್ಲಲ್ಯಾ, ಹೇಳ್ತೀರಾ?
ಆ ರೀತಿ ಮನೋಭಾವ ನಮಗ್ ಬರ್ಬೇಕು. ಆಮೆನ್. ಸ್ತೋತ್ರ. ಆದ್ರೆ ಬ್ರದರ್ ಉದಾಹರಣೆ ಕೊಟ್ರೆ ಯಾರಾದ್ರೂ ತಿರುಗಿ ಮಾತಾಡುವಾಗ ನಾವ್ ಹೆಂಗಿರ್ಬೇಕು? ತಿರುಗಿ ಮಾತಾಡ್ಬೇಕು. ಅಲ್ಲಲ್ಲ, ಕೆಳಗೂ ಒಬ್ರು ಮಾತಾಡ್ಸ್ಬೇಕಾರೆ ನನ್ನೊಬ್ರು ಸ್ನೇಹಿತರು ಮಾತಾಡ್ಸ್ತೆ, ಬ್ರದರ್ ಚೆನ್ನಾಗಿದೆ ಅಂತ, ಅವರು ಚೆನ್ನಾಗಿದೆ ಮಾತಾಡ್ತಾ ಇದ್ರೆ ಮಕ ಕೊಟ್ಟು ಮಾತಾಡ್ತಲ್ಲ, ನಮಗೆ ಹೆಂಗ್ ಬರುತ್ತೆ ಪ್ರೀತಿ? ಹೌದಲ್ವಾ? ಅದರಿಂದ ನಾವ್ ಯಾರಾದ್ರೂ ಮಾತಾಡ್ಬೇಕಾದ್ರೆ ನಾವು ಸಹ ಮಕ ಕೊಟ್ಟಿ ಪ್ರೀತಿಯಿಂದ ಮಾತಾಡಕ್, ಅವಾಗ ನಮ್ಗೊಂದು ಮಾತಾಡ್ಸಕ್ ಒಂದು ಮನ್ಸು ಬರುತ್ತೆ. ಅದ್ರ ಜೊತೆಲೇ ಬೆಳೆದಿದ್ರು, ಜೊತೆಲೇ ಇದ್ದಂತ ಒಬ್ಬ ಸ್ನೇಹಿತರ ನಂಗೆ ಮಾತಾಡಿದಾಗ ನಂಗೆ ಎಷ್ಟು ದುಃಖ ಆಗೋದಿಲ್ಲ, ಅಲ್ವಾ? ಅದರಿಂದ ಇವತ್ತು ನಾವು ಸಹೋದರ ಒಟ್ಟಾಗಿ ಕೂಡಿ ಬರುವಾಗ ಎಷ್ಟು ರಮ್ಯವಾಗಿದೆ. ದೇವರು ಒಬ್ಬ ಮನುಷ್ಯನು ಮಣ್ಣಿಗೆ ಹೋಲಿಕೆ ಮಾಡ್ಕೋತಾ ಇದ್ರೆ ಎಲ್ಲೋ ಮಣ್ಣು ದೇವರು ಸಮವಾಗಿ ಮಾರ್ಪಡಿಸೋ ದೇವರ ಚಿತ್ತ ಇದೆ. ಹಳ್ಳ ಪಳ್ಳಗಳು ಬರುತ್ತೆ, ಏರುಪೇರುಗಳು ಬರುತ್ತೆ, ಆದ್ರೆ ಸಮ ಮಾಡ್ಬೇಕಾಗಿರುವಂತ ಸಮಯ ಬಂದಾಗ ಸಮ ಮಾಡ್ಬೇಕು. ಅದೇ ಯೋಬನ ಪುಸ್ತಕ ನಾವು ಮುಂದೆ ಓದೋಣ. 10, 11, 12 ಇವತ್ತು ಈ ವಾಕ್ಯನ ಬಿಡಿಸಿ ಆಳವಾಗಿ ಬೇಗ ಹೋಗೋಣ. ನೀನು ನನ್ನನ್ನು ಓಕೆ ಹಾಲಿನಂತೆ ಒಯ್ದು. ಒಂದು ನಿಮಿಷ ಎಲ್ಲರೂ ಬರ್ಕೊಂಡು. ನಂಬರ್ 1, ದೇವರು ಹಾಲಿಗೆ ಹೋಲಿಸ್ತಾ ಇದ್ರೆ ಹಾಲಿನಂತೆ ಒಯ್ದು ಮೊಸರಿನ ಹಾಗೆ 2 ಮೊಸರಿನ ಹಾಗೆ ಎಪ್ಪು ಗಟ್ಟಿಸಿದೆಯಲ್ಲ. ಓಕೆ, ನನ್ನನ್ನು ಎಲುಬು ನರಗಳಿಂದ. 3ನೇ ಪಾಯಿಂಟ್, ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ. 4ನೇ ಪಾಯಿಂಟ್, ಮಾಂಸ ಚರ್ಮಗಳಿಂದ ಒದಿಸಿದ್ದಿ. 5ನೇ ಪಾಯಿಂಟ್ ಓದೋಣ. ನೀನು ಓಕೆ ನನಗೆ ಜೀವವನ್ನು, ದೇವರು ನಮಗೆ ಜೀವವನ್ನು ಅನುಗ್ರಹಿಸಿದ್ದಾನೆ, ಕೃಪೆ ತೋರಿಸಿದ್ದೆ. ನಿನ್ನ ಪರಾಮರಿಕೆ ನನ್ನ ಆತ್ಮವನ್ನು ಕಾಪಾಡಿ. ದೇವರು ನಮ್ಗೆ ಜೀವವನ್ನು ಅನುಗ್ರಹಿಸಿ ತನ್ನ ಆತ್ಮವನ್ನು ಅನುಗ್ರಹಿಸಿದ್ದಾನೆ. ಎಷ್ಟು ಜನ ನಂತರ ಅಲ್ಲೆಲ್ಲ ಇವತ್ತು ದೇವರು ಕಳೆದಿರುವ ಕಳೆದ ದಿನದಲ್ಲಿ ಹೇಳಿದ ದೇವರು ಒಬ್ಬ ಮನುಷ್ಯನ ಮಣ್ಣಿಂದ ಉಂಟು ಮಾಡುವಾಗ ಮಣ್ಣಿಗೆ ಮಣ್ಣು, ಬೂದಿಗೆ ಬೂದಿ, ಧೂಳಿಗೆ ಧೂಳು, ಅಷ್ಟೇ ಮನುಷ್ಯನ ಧರ್ಮ. ಆದರೆ ಆದಾಮ ಅವಳನ್ನ ಉಂಟು ಮಾಡ್ಬೇಕಾದ್ರೆ ಆದಿಕಾಂಡ 2:7-8 ಓದುವಾಗ ಮಣ್ಣಿನಿಂದ ಉಂಟು ಮಾಡಿ ತನ್ನ ಶ್ವಾಸವನ್ನು ಅದ್ರಲ್ಲಿ ಓದಿದ್ದು. ಹೌದಾ? ಶ್ವಾಸವನ್ನು ಓದಿದ. ಆದ್ರೆ ಆಮೇಲೆ ಮುಂದೆ ಬರುವಾಗ ಅದಕ್ಕಿಂತ ಮುಂಚೆ ನಾವು ಎಲ್ಲಿದ್ದೋ? ಕ್ವಶನ್ ಮಾರ್ಕ್. ಆದಾಮ ಅವಳನ್ನ ಉಂಟು ಮಾಡುವಾಗ ನಾವು ಇದ್ವಾ? ಆ ಸಮಯದಲ್ಲಿ ಇದ್ವಾ? ನಾವು ಕ್ವಶನ್ ಮಾರ್ಕ್. ನಾವು ಇದ್ವಾ? ದೇವರ ದೃಷ್ಟಿಯಲ್ಲಿ ನಾವು ಇದ್ವಾ ಇಲ್ವಾ? ಇನ್ನು ಕೆಲವ್ರಿಗೆ ಡೌಟ್, ಸುಮ್ಮನೆ ಎಲ್ಲ ಕ್ವಶನ್ ಕೇಳ್ಬೇಡ. ಅಲ್ಲೆಲಿಯಾ ಆದಾಮ ಅವಳನ್ನು ಉಂಟು ಮಾಡುವಾಗ ಆ ಒಂದು ಸಮಯದಲ್ಲಿ ದೇವರ ದೃಷ್ಟಿಯಲ್ಲಿ ನಾವು ಇದ್ವಾ? ಅಲ್ಲೆಲಿಯಾ ಇವೆಲ್ಲ ಆಗುವಾಗ ಮುಂಚೆ ನಾವೆಲ್ಲಿದ್ದೋ? ಅಲ್ಲೆಲಿಯಾ ಮಾನಸಿಕ ನೋಡುವುದಾದ್ರೆ ಮಣ್ಣಿಂದ ದೇವರು ಉಂಟು ಮಾಡಿದ್ರು, ತನ್ನ ಶ್ವಾಸ ಓದಿ ಜೀವನ ಬರುವಾಗ ಮಾಡಿದ್ರು. ಮತ್ತು ಮಾನಸಿಕ ಆತ್ಮಿಕ ಬರೋಣ. ಈಗ ಆತ್ಮಿಕ ನೋಡುವಾಗ ಇವೆಲ್ಲ ಆಗುವ ಮುಂಚೆ ನಾವು ಎಲ್ಲಿದ್ದೋ? ಕ್ವಶನ್ ಮಾರ್ಕ್ ಆಗಿದೆ. ಅಲ್ಲೆಲಿಯಾ ನಾವು ಎಲ್ಲಿದ್ದೋ? ಈ ವಾಕ್ಯಗಳ ಈ ಒಂದು ಎಷ್ಟಿದೆ? 10, 11, 12 ಇದು ಆಳ್ವಾಗ ಹೋಗ್ಬೇಕು ಅಂತ ಆಸೆ ಪಡ್ತೀನಿ. ಇದು ಇಲ್ಲೇ ಇರಲಿ. ಇದಕ್ಕೆ ಸಂಬಂಧಪಟ್ಟವಾಗ ಇದು ನಾವು ಎಷ್ಟು ಜನ ನಂತರ ಇವೆಲ್ಲ ಉಂಟು ಮಾಡೋಕ್ಕಿಂತ ಮುಂಚೆ ನಾವು ಇದ್ದೀವೋ ಇಲ್ವೋ? ಇದ್ವಾ? ಎಲ್ಲಿದ್ರಿ? ಕೆಲವ್ರು ಹೇಳ್ತಾರೆ ನಮ್ಮ ಮನೇಲಿದ್ದೆ, ನಾ ಅಮ್ಮ ಹೊಟ್ಟೆಲಿದ್ದೆ. ಅಲ್ಲರಿಯಾ? ಆಮೇಲೆ ಎಲ್ಲಿ ನಿಮ್ಗೆ ಉತ್ತರ ಹೇಳ್ಬೇಕು. ಎಲ್ಲಿದ್ದು? ಓಕೆ, ಅಲ್ಲರಿಯಾ? ಎಷ್ಟೋ ಬಾರಿ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ ಮನುಷ್ಯನ ಜೀವನ ಕೇಳಿದ್ರ ಯಾವ ಬುಕ್ಕ ಪಟ್ಟಣ ದೊಡ್ಡದೋಗುತ್ತೆ. ಅಲ್ಲರಿಯಾ? ಇದು ನೋಡುವುದಾದ್ರೆ ಆದಾಮ ಅವಳನ್ನ ಮಾನಸಿಕವಾಗಿ ಆದಾಮನ ಮಣ್ಣಿಂದ ಉಂಟು ಮಾಡಿ ಮಣ್ಣಿಗೆ ಸೇರುವಾಗ ಏನು ವರ್ಷ ದೇವ್ರನ್ನ ಮಣ್ಣಿಗೆ ಸೃಷ್ಟಿ ಮಾಡ್ತಾರ? ದೇವ್ರು ಯಾರು? ಅಮರತ್ವವುಳ್ಳವನು, ಆತನು ಸಾವಿಲ್ಲದವನು. ಒಂದು ಮಾತು ಹೇಳಿದ್ರೆ ನಡೆಯುತ್ತೆ, ಬೆಳಕಾಗುತ್ತೆ. ಅಲ್ಲಲಿಯಾ? ಎಷ್ಟು ಜನ ನಂಬ್ತೀರ? ನನ್ನ ದೇವರು ಅಮರತ್ವ ಉಳ್ಳವನು. ಆದಾಮ ಅವಳು ಇವೆಲ್ಲ ಉಂಟು ಮಾಡುವುದಕ್ಕಿಂತ ಮುಂಚೆ ನಾವಿದ್ದೀವ? ವಾಕ್ಯದಲ್ಲಿ ನೋಡುವುದಾದ್ರೆ ತೆಗೆಯೋಣ. ಈಗ ಯೆರೆಮೀಯನ ಪ್ರವಾದನ ಗ್ರಂಥ ತೆಗೆದಿರೋರು ಓದಿ 1ನೇ ಅಧ್ಯಾಯ 4-5ನೇ ವಾಕ್ಯ. ಯೆರೆಮೀಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 4-5 ವಾಕ್ಯ. ಇದನ್ನು ನೋಡ್ಬೇಕಾಗುತ್ತೆ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನಾನು ನಿನ್ನನ್ನು ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ
ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಒಂದು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ದೇವರು ನನ್ನನ್ನು ತಿಳಿದಿದ್ರು. ಅದಕ್ಕೆ ನಾವು ಯಾರೆಲ್ಲ ಇಲ್ಲಿಂದ ಬಂದು ನಮ್ಮ ಆತ್ಮ ಯಾವುದು? ದೇವರ ಆತ್ಮ, ಪರಲೋಕದಿಂದ ಆತ್ಮ ಈ ಭೂಮಿಗೆ ದೇವರು ಕಲಿಸಿಕೊಟ್ಟಿದ್ದಾರೆ. ಅಲ್ಲೆಲಿಯಾ, ಅಲ್ಲೆಲಿಯಾ. ಇಂಥವ್ರ ಹೊಟ್ಟೆಯಲ್ಲಿ, ಇಂಥವ್ರ ಕುಟುಂಬದಲ್ಲಿ, ಇಂಥ ಗ್ರಾಮದಲ್ಲಿ, ಇಂಥ ಸಭೆಗೆ ಹೋಗ್ಬೇಕು ಅಂತ ದೇವರು ತಿಳಿದಿದ್ರು. ಅಲ್ಲೆಲಿಯಾ. ಅದೇನದು? ಈ ವಾಕ್ಯವು ನನಗೆ ದಯಪಾಲಿಸಿತು, ಯೆಹೋವನ ಈ ವಾಕ್ಯವು ನನಗೆ ದಯಪಾಲಿಸಿದನು. ಮನುಷ್ಯರು ಹೇಳ್ತಿರುವಂತ ಮಾತಲ್ಲ. ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ, ಅಲ್ಲೆಲಿಯಾ, ಇಲ್ಲೇ ಇದ್ರ ಆ ಮುಂಚೆನೆ ಪರಲೋಕದಲ್ಲಿ ನನ್ನನ್ನ ದೇವರು ನೋಡಿದ್ರು. ಅಲ್ಲಿಗೆ ಬ್ಲೂ ಪ್ರಿಂಟ್ ದೇವರ ಹಸ್ತದಲ್ಲಿದೆ. ನಾವು ದೇವರ ಪರಲೋಕದ ಹಸ್ತದಲ್ಲಿ, ಪರಲೋಕದ ದೇವರ ಹಸ್ತದಲ್ಲಿ ನಾವು ಇದ್ದೇವೆ. ಎಷ್ಟು ಜನ ನಂಬ್ತೀರಾ? ಆದಾಮನ್ನ ಆ ಮಾನವ ಶುಕ ನೋಡಿದಾರೆ, ಮಣ್ಣಿಂದ ಉಂಟು ಮಾಡಿದ್ರು, ತನ್ನ ಶ್ವಾಸ ನೋಡಿದ್ರು. ಆದ್ರೆ ನೀನು ತಾಯಿಯ ಗರ್ಭದಲ್ಲಿ ಬರ್ಬೇಕು ಅಂದ್ರೆ ನಿನ್ನಗೊಂದು ಒಂದು 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 ಅಣು ನೋಡಿದ್ರ, ಒಂದು ಅಣು ಇಷ್ಟೇ ಒಂದು ಅಣು ಬರ್ತಾ 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 ಮನುಷ್ಯನಾಗಿ ಗರ್ಭದಲ್ಲಿ ಮನುಷ್ಯ ಉಂಟಲ್ವಾ? ಈ ಅಣು ಬರ್ಬೇಕು ಅಂದ್ರೆ ನಾನು ಪರಲೋಕದಿಂದ ಬಂದಂತ ಜೀವಿ ಆಗಿದ್ದೇನೆ. ಆ ಶರೀರ ಮಣ್ಣಿಗೆ ಮಣ್ಣು, ಧೂಳಿಗೆ ಧೂಳಿ, ಬೂದಿಗೆ ಬೂದಿ ಆಗುವಂತೆ. ಆದ್ರೆ ನಮ್ಮ ಒಳಗಿಟ್ಟಿರುವಂತ ಆತ್ಮ ಅದು ಪರಲೋಕದಿಂದ ಬಂದಿರುವಂತ ಆತ್ಮವಾಗಿದೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಅಲ್ಲಿಯ ಕೀರ್ತನೆ 127 3ನೇ ವಾಕ್ಯ ಓದಿ. ಇವಾಗ ಹೇಳ್ತೀನಿ. 127:3. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ಇಲ್ಲಿದೆ ಪಾಯಿಂಟ್. ಪುತ್ರ ಸಂತಾನವು ಯೆಹೋವನಿಂದ ಬಂದಂತ ಸ್ವಾಸ್ಥ್ಯ. ಎಲ್ಲಿಂದ ಬಂತು? ಯೆಹೋವನಲ್ಲಿದ್ದಾನೆ, ಪರಲೋಕದಲ್ಲಿದ್ದಾನೆ. ಅಲ್ಲಿಗೆ ನಾನು ನೀನು ಒಂದು ಬಹುಮಾನವಾಗಿದ್ದೇವೆ. ಪ್ರಿಯ ದೇವರ ಮಗು ಈ ಭೂಮಿಗೆ ಬಂದಿರುವಾಗ ದೇವರ ದೃಷ್ಟಿಯಲ್ಲಿ ನಾನು ನೀನು ಒಂದು ಬಹುಮಾನ. ಆದ್ರೆ ನನಗೂ ನೀನು ಕೊಟ್ಟಂತ ಒಂದು ಮಕ್ಕಳು ಅದು ಆಶೀರ್ವಾದ ಕೊಟ್ಟಂತ ಒಂದು ಬಹುಮಾನದ ಮಕ್ಕಳಾಗಿದ್ದಾವೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯಾ, ಅಲ್ಲೆಲಿಯಾ. ನಮ್ಮನ್ನ ಮೆಚ್ಚಿ ನಮಗೂ ಮಕ್ಕಳು ಕೊಟ್ಟಿರುವಾಗ ಅದೊಂದು ಬಹುಮಾನ. ನಾನು ಈ ಭೂಮಿಗೆ ಬಂದಿದ್ದೇವೆ ಅಂದ್ರೆ ಒಂದು ಬಹುಮಾನವಾಗಿದೆ. ದೇವರ ದೃಷ್ಟಿ ಅದು ಬಹುಮಾನ. ಅಲ್ಲೆಲಿಯಾ. ಒಂದು ಉದಾಹರಣೆ, ನೀವೆಲ್ಲ ಇಲ್ಲಿ ತಂದೆ ತಾಯಿಗಳಿದ್ದೀರ, ಆಳುವಾಗಿ ಹೇಳ್ತೀನಿ. ಇದು ಯೋಬನ ಪುಸ್ತಕದಲ್ಲಿ ಅದು ಬರ್ಕೊಂಡ್ರ ಅದೇ, ನೀನು ನನ್ನನ್ನು ಹಾಲಿನಂತೆ ಮೊಸರಿನಂತೆ ನರ ಎಲುಬುಗಳಂತೆ ಹಳೆದು ಮಾಂಸ ಚರ್ಮಗಳಂತೆ ಒದಿಸಿದ್ಯಾ, ಹೌದಲ್ವಾ? ಒಂದು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಎಲೆಕ್ಟ್ರಿಷಿಯನ್ ಎಷ್ಟು ಕ್ಲೀನ್ ವೈರಿಂಗ್ ಮಾಡ್ತಾನೆ, ಮೇಲೆಲ್ಲ ಕಾಣಿಸ್ತಂಗೆ, ಹೌದಲ್ವಾ? ಅದೇ ಪ್ರಕಾರ ನಮ್ಮ ಶರೀರ ತಲೆಯಿಂದ ಕಾಲು ಎಷ್ಟು ನರಗಳಿದ್ದಾವೆ. ದೇವ್ರು ಎಂತ ಎಲೆಕ್ಟ್ರಿಷಿಯನ್ ಅಲ್ವಾ, ಎಂತ ಸೈಂಟಿಸ್ಟ್ ಅಲ್ವಾ? ಆವಾಗಲೇ ದೇವ್ರ ಕಾಲಜ್ಞಾನಿ. ಆವಾಗಲೇ ದೇವ್ರು ಎಂತ ಅದ್ಭುತವಾದ ಮನಸ್ಸು, ಅದ್ಭುತವಾದ ಒಂದು ದೇವರ ಆಲೋಚನೆ. ಅಲ್ಲಲ್ಲ, ಒಂದು ಬಿಲ್ಡಿಂಗ್ ದೇವ್ರು ಫಸ್ಟ್ ಮನುಷ್ಯನು ಒಂದು ವೈರಿಂಗ್ ಮಾಡ್ಬೇಕು ಅಂದ್ರೆ ಪ್ಲಾನ್ ಮಾಡ್ತಾನೆ. ಇಲ್ಲಿ ಬಂದು ಏನೋ ಟ್ಯೂಬ್ಲೈಟ್ ಬರುತ್ತೆ, ಇಲ್ಲಿ ಟಿವಿ ಸ್ವಿಚ್ ಬರುತ್ತೆ, ಗೀಸರ್ ಪಾರ್ಟ್ ಬರುತ್ತೆ, ಹೌದಲ್ವಾ? ಆದ್ರೆ ನಮ್ಮ ತಲೆಯಿಂದ ತುದಿಯ ಕಾಲವ್ರಿಗೆ ಎಷ್ಟು ನರಗಳಿದೆ. ದೇವರ ಮಹಿಮೆ ಎಂತದ್ದು. ಮನುಷ್ಯರು ಉಂಟು ಮಾಡುವಾಗ ಈಗ ನಾವು ತಿಳ್ಕೊಂಡಿರುವಂತ ವಿಷಯಗಳು ದೇವರ ಮಹಿಮೆ. ದೇವರ ಮಹಿಮೆಯಾಗಿ ದೇವರು ಯಾವ ರೀತಿ ಅದ್ಭುತವಾಗಿ ಮನುಷ್ಯನ ಉಂಟು ಮಾಡಿದ್ದಾರೆ. ಅಲ್ಲೆಲಿಯಾ, ಅಲ್ಲೆಲಿಯಾ. ನಾವು ಎಲ್ಲಿಂದ ಬಂದವು? ನಮ್ಮ ಆತ್ಮ ಯಾವುದು? ಪರಲೋಕದಿಂದ ಬಂದಂತ ಆತ್ಮವಾಗಿದೆ. ಅಲ್ಲೆಲಿಯಾ. ಈ ಲೋಕದಲ್ಲಿ ನಾವು ಜೀವಿಸಿದ್ದೇವೆ ಅಂದ್ರೆ ಪರಲೋಕದಿಂದ ಬಹುಮಾನವಾಗಿ ಬಂದಂತ ಆತ್ಮವಾಗಿದೆ. ನಮ್ಗೆ ಮಕ್ಕಳು ಗಂಡು 2, 3, 4 ಮಕ್ಕಳು ಕೊಟ್ಟಿರೋ ಯಶೋದಕ್ಕೆ ಮಕ್ಕಳು ಕೊಟ್ಟಿರುವಾಗ ಅದು ದೇವರು ಮೆಚ್ಚಿ ಆಶೀರ್ವಾದವಾಗಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲ ಆತನ ಬಹುಮಾನವಾಗಿದೆ. ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ, ಇದ್ರೆ ನಮ್ ಮಕ್ಕಳಿರುವುದಾಗ ಸ್ತೋತ್ರ. ಎಷ್ಟು ಜನ ನಂಬ್ತೀರಾ? ಲೋಕದ ದೃಷ್ಟಿಯಲ್ಲಿ ತಾಯಿ ಗರ್ಭ ಕೇಳಿದರ, ತಾಯಿ ಗರ್ಭದಲ್ಲಿ ಮಗು ಹುಟ್ಟುತ್ತೆ, 9 ತಿಂಗಳು ಬೆಳೆಯುತ್ತೆ. ಆದ್ರೆ ಆ 9 ತಿಂಗಳು ಗರ್ಭದ ಮಗು ಬೆಳೆಯುತ್ತೆ ಅಂದ್ರೆ ತಾಯಿ ತಂದೆ ಕಾಪಾಡಕ್ಕಾಗೋದಿಲ್ಲ. ದೇವರ ಕೃಪೆ ಇಲ್ಲದ ಮಗು ಬೆಳೆಯೋದಿಲ್ಲ. ಅಲ್ಲಲ್ಯಾ. ಇನ್ನು ನನ್ನ ಶಿಕ್ಷೆಯನ್ನು ಆಳವಾಗಿ ಹೇಳ್ತೀನಿ. ಒಂದು ತಂದೆ ತಾಯಿ, ಒಂದು ಉದಾಹರಣೆಗೆ ಒಂದು ಸೈಂಟಿಫಿಕ್ ಆಗಿ ವಿಜ್ಞಾನಿಗಳೆಲ್ಲ ನೋಡ್ತಾರೆ, ತಾಯಿಗೆ ಗರ್ಭಕೋಶ ಅಂತ ಅಲ್ಲಿ ಮಗು ಉಂಟಾಗುತ್ತೆ, ಹೌದಲ್ವಾ? ಅದೇ ಪ್ರಕಾರ ತಂದೆಗೂ ಒಂದು ವೃಷಭ ಚೀಲ ಒಂದು ದೇವ್ರು ಇಟ್ಟಿದ್ದಾರೆ. ಎಷ್ಟು ಜನ ನಂತರ
ಯೂಟ್ಯೂಬ್ ಹಾಕೊಂಡು ನೋಡಿ. ವೃಷಭ ಚೀಲ ಅಂತ ಒಂದು ದೇವ್ರು ಇಟ್ಟಿದ್ದಾರೆ. ಆ ಚೀಲದಲ್ಲಿ ಯೋಬನ ಪುಸ್ತಕ ಇವಾಗ ಬನ್ನಿ, ದೇವರು ಹಾಲು ಹುಯ್ತಾರೆ. ನೀನು ಒಂದು ನಿಮಿಷ, ಹಾಲು ಹುಯ್ತಾರೆ. ಇಲ್ಲ ಓದಲು ಬೇಕಿಲ್ಲ. ತಂದೆಯಿಂದ ತಾಯಿಗೆ ಹೋಗುವಂತ ಅಣುಗಳು ಲಕ್ಷಾಂತರ ಅಣುಗಳು. ಅಲ್ಲಲ್ಲಿಯ ಇಲ್ಲ ಇದ್ರ ಆ ಒಂದು ಹಾಲಾಗಿ ದೇವ್ರು ವೃಷಭ ಚೀಲ, ಗಂಡಿನ ಒಳಗಡೆ ಒಂದು ಗರ್ಭಕೋಶ ದೇವ್ರು ಇಟ್ಟಿದ್ದಾರೆ. ಎಲ್ಲ ಲೋಕದಲ್ಲಿ ನೋಡುವಾಗ ತಾಯಿಗೆ ಮಾತ್ರ ಗರ್ಭಕೋಶ, ತಾಯಿಗೆ ಮಾತ್ರ ನೋತ. ಅದಕ್ಕಿಂತ ಮುಂಚೆ ತಂದೆ ಒಳಗಡೆ ದೇವರು ಗರ್ಭಕೋಶದಲ್ಲಿ ವೃಷಭ ಚೀಲ ಎಂಬ ಒಂದು ಸ್ಥಾನದಲ್ಲಿ ದೇವರು ಹಾಲನ್ನು ಬಿದ್ದಿದ್ದಾರೆ. ಆ ಹಾಲು ಮೊಸರಾಗಿ ಒಂದು ತಂದೆಯಿಂದ ತಾಯಿಗೆ ಒಂದು ಸಾವಿರಾರು ಅಣುಗಳು ಹೋಗುತ್ತೆ. ಆ ಸಾವಿರಾರು ಅಣುಗಳು ಹೋಗುವಾಗ, ಅಲ್ಲಿ ಲಕ್ಷಾಂತರ ಅಣುಗಳು ಹೋಗುವಾಗ, ಒಂದು ಲಕ್ಷಕ್ಕಿಂತ ಜಾಸ್ತಿನೇ ಹೋಗ್ಬೋದು. ಅದು ಹೌದಲ್ವಾ? ಅಣುಗಳು ಇವೆಲ್ಲ ವಿಜ್ಞಾನಿಗಳು ಬಗ್ಗೆ ಯೂಟ್ಯೂಬ್ ಅಲ್ಲಿ ಹಾಕೊಂಡು ನೋಡಿ. ತಂದೆಯ ತಾಯಿಗಳಿಗೆ ಅಣುಗಳು 1 ಲಕ್ಷ ಮುಖಾಂತರ ಹೋಗುವಾಗ, ಆದ್ರೆ ಕೊನೆಯಲ್ಲಿ ಎಲ್ಲ ಸತ್ತೋಗಿ ಒಂದೇ ಒಂದು ಅಣು ಉಳ್ಕೊಳ್ಳುತ್ತೆ. ಹೌದಾ? ಅದೇ ಅಣು ನಾನು ನೀನುಗಳಾಗಿದ್ದೇವೆ. ಯಾಕಂದ್ರೆ ದೇವರು ಆಶೀರ್ವಾದವಾಗಿ ನನ್ನನ್ನ ನಿನ್ನನ್ನ ಈ ಭೂಮಿಗೆ ಕಳಿಸ್ಬೇಕಾದ್ರೆ ಅನೇಕ ಆತ್ಮಗಳು ಬೇಲಿದ್ದಾವೆ. ಈ ಭೂಮಿಗೆ ಹೋಗುವಂತ ಒಂದು ಗರ್ಭಫಲಕ್ಕೆ ದೇವರು ಹುಯ್ಯುವಾಗ, ಒಂದು ಹಾಲಾಗಿ ಮೊಸರಾಗಿ ಈ ಕಡೆ ಬರುವಾಗ ಅನೇಕ ಆತ್ಮಗಳು ಅಲ್ಲಲ್ಲೇ ಸತ್ತೋಗುತ್ತೆ. ಆದ್ರೆ ಅದೆಲ್ಲರ ಮಧ್ಯದಲ್ಲಿ ಗರ್ಭಕೋಶದಲ್ಲಿ ನೀನೊಂದು ಅಣು ಇರ್ಬೇಕಾದ್ರೆ ದೇವರು ನಿನ್ನನ್ನು ಕಾಪಾಡಿ ಕರೆದಿದ್ದಾನೆ ಅಂದ್ರೆ ದೇವರ ಉದ್ದೇಶ ಇದೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಎಷ್ಟೋ ಬಾರಿ ದೇವ್ರೇ ನನ್ನನ್ನು ಯಾಕೆ ಇನ್ನೂ ಬದುಕಿಸಿದ್ಯಾ, ನಾನು ಯಾಕೆ ಇನ್ನೂ ಸತ್ತೋಗಿದ್ರೆ ಸಾಕಲ್ವ ಅಂತ ಪ್ರಶ್ನೆ ಮಾಡ್ತೇವೆ. ಆದ್ರೆ ಆ ಗರ್ಭಕೋಶದಲ್ಲಿ ಲಕ್ಷ ಅಣುಗಳು ಸಾಯ್ತಿದ್ದಾವೆ. ಅದ್ರ ಮಧ್ಯೆ ನೀನು ಬದುಕಿದ್ದೀಯಾ ಅಂದ್ರೆ ಅದು ದೇವರ ಕೃಪೆ, ನಿನ್ನ ಮೇಲೆ ದೇವರ ಉದ್ದೇಶ ಇದೆ. ಇವತ್ತು ಅಲ್ಲಿ ಭಕ್ತರು ಹೇಳ್ತಾನೆ, ಏಸಪ್ಪ ನಾನು ಬರೀ ಮಣ್ಣಾಗಿದ್ದೇನೆ, ನಾನು ಏನು ಇಲ್ಲ. ಇವತ್ತು ಆ ಮಣ್ಣು ಸಮತಟ್ಟಾಗಿ ಮಾರ್ಪಡಿಸ್ಬೇಕು, ಆ ಮಣ್ಣು ದೇವರಿಗೆ ಪ್ರಯೋಜನ ಆಗ್ಬೇಕು ಅಂತ ದೇವರು ಆ ಒಂದೇ ಒಂದು ಅಣು, ಅದು ನಾನು ನೀನು ಆಗಿದ್ದೇವೆ. ಆ ಅಣು ಆಗಿದ್ದ ನಮ್ಮನ್ನು ದೇವರು ಬಹುಮಾನವಾಗಿ ತನ್ನ ಪರಲೋಕದ ಆತ್ಮವನ್ನು ಸುರಿಸಿ ಈ ಭೂಮಿಗೆ ಕಳಿಸಿಕೊಟ್ಟಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲ ಎಷ್ಟು ಜನ ನಂಬ್ತೀರಾ? ಈಗ ಯೋಬನ ಪುಸ್ತಕ ಬಗ್ಗೆ ಓದಿ. ನೀನು ನನ್ನನ್ನು ಹಾಲಿನಂತೆ ಉಯ್ದು ಮೊಸರಿನ ಹಾಗೆ ಎಪ್ಪು ಕಟ್ಟಿಸಿದ್ಯಲ್ಲ. ಎಲ್ಲರಿಗೂ ಅರ್ಥ ಆಗ್ತಿದ್ಯಾ? ವಾಕ್ಯವನ್ನು ಆಳವಾಗಿ ಬಿಡಿಸಿ ಕಳ್ಳಕಾಯಿ ತಿಂದ್ರೆ ಟೆಸ್ಟ್ ಇರಲ್ಲ. ಅಲ್ಲಯ್ಯ, ದೇವರು ಹಾಲನ್ನ ಪರಲೋಕದಿಂದ ಒಂದು ತಂದೆಯ ವೃಷಭ ಚೀಲಕ್ಕೆ ಹಾಕ್ತಿದ್ದ ಅಂದ್ರೆ ದೇವರ ಯೋಜನೆ ಹೆಂಗಿತ್ತು. ಅಲ್ಲಿಂದ ಲಕ್ಷಾಂತರ ಅಣು ತಂದೆಯಿಂದ ತಾಯಿಗೆ ಹೋಗುವಾಗ ಅದು ಒಂದೇ ಒಂದು ಅಣುನ ಮಾತ್ರ ಬದುಕುತ್ತೆ. ನಿಜನ ಸುಳ್ಳ? ನಿಜನ ಸುಳ್ಳ? ಇಲ್ಲ ಇದ್ರ 1 ಲಕ್ಷ ಅಣುಗಳು ಹೋಗುತ್ತೆ, ಅದರ ಮಧ್ಯದಲ್ಲಿ ಒಂದೇ ಒಂದು ಮಾತ್ರ ಬದುಕೋದು. ಅಲ್ಲಿ ಯಾಕಾಗಿ ದೇವರ ಉದ್ದೇಶ ಆ ಅಣು ಮೇಲಿದೆ. ಇವತ್ತು ಆ ಅಣುವಾಗಿ ಬದುಕಿ ಬಂದಂತ ನಾನು ನೀನು ದೇವರಿಗೆ ಏನು ಮಾಡ್ತಿದ್ದೇವೆ. ಇವತ್ತು ನನ್ನ ನಿನ್ನ ಮುಖಾಂತರ ದೇವರ ಕಾರ್ಯಗಳಿದೆ, ಅದು ನೆರವೇರಿಸಬೇಕು ಅಂತ ಆ ಲಕ್ಷಾಂತರ ಅಣುಗಳ ಮಧ್ಯದಲ್ಲಿ ದೇವರು ನಮ್ಮನ್ನ ಕರೆದಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಅಲ್ಲಿಯ ಇವತ್ತು ನಾನು ನೀನು ದೇವರಿಗೆ ಪ್ರಯೋಜನ ಆಗಬೇಕು. ನಮ್ಮಲ್ಲಿ ಇವತ್ತು ನಮ್ಮ ಒಂದು ಮಣ್ಣಾಗಿರುವಾಗ ಯಾವುದೇ ಒಂದು ವಿಷಭರಿತವಾದ ಒಂದು ಬೇರು ನಮ್ಮಲ್ಲಿ ಬೇರೂರಿ ಬಳಬಾರದು. ಯಾಕಂದ್ರೆ ಸಹೋದರ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ ಬೇನ ಹುಟ್ಟಿಸಿ ಗಲಿಬಿಲಿ ಉಂಟು ಮಾಡುವ ಶತ್ರುನ ಎಲ್ಲ ಕೋಟೆ ಕೊತ್ತಲಗಳು ಇದರದ್ದು ಮುರಿಯಲ್ಪಡಬೇಕು. ದೇವರು ಕರೆದಂತ ಉದ್ದೇಶ ಇದೆ. ದೇವರದ್ದು ಯೋಜನೆ ಇಟ್ಟು ಆರಿಸಿಕೊಂಡಿದ್ದಾರೆ. ಈ ಮಣ್ಣಿಗೆ ಮಣ್ಣು, ಭೂಮಿಗೆ ಬೂದಿ, ಅಲ್ಲೆಲ್ಲೂಯ್ಯ, ಎಲ್ಲರೂ ನಶಿಸಿ ಹೋಗುವ ಸಂದರ್ಭದಲ್ಲಿ ನನ್ನ ಪರಲೋಕದ ಆತ್ಮದಲ್ಲಿ ದೇವರು, ಅದೇ ಆತ್ಮ ನನ್ನ ನಿನ್ನ ಹೃದಯದ ದೇವರು ಇಟ್ಟು ಇದು ಕಾಪಾಡಿದ್ದಾರೆ ಅಂದ್ರೆ ದೇವರ ಕೃಪೆ ಇದೆ, ದೇವರ ಮಹಿಮೆ ಇದೆ, ನನ್ನ ನಿನ್ನ ಮೇಲೆ ದೇವರ ಯೋಜನೆಗಳಿದೆ. ಇವತ್ತು ನಾವು ಯಾರಾಗಿದ್ದೇವೆ? ದೇವರಿಂದ ಬಂದಂತ ಒಂದು ಬಹುಮಾನವಾಗಿದ್ದೇವೆ. ಇವತ್ತು ನಮಗೊಂದು ಮಕ್ಕಳು ಕೊಟ್ಟಿದ್ದಾರೆ ಅಂದ್ರೆ ಅದು ದೇವರು ನಮ್ಮನ್ನ ಮೆಚ್ಚಿ ಕೊಟ್ಟಿರುವಂತ ಒಂದು ಮಕ್ಕಳಾಗಿದ್ದಾರೆ. ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಇವತ್ತು ದೇವರಿಗೆ ಏನಾದ್ರೂ ನಾವು ಮಾಡಬೇಕು. ಇವತ್ತು ನಾವು ಹಂಗೆ ಬಂದು ಬಂದಾನೋ ಇವತ್ತು ನಾವು ಜೀವಿಸಿದ್ದೇವೆ ಅಂದ್ರೆ ನಮ್ಮ ಮುಖಾಂತರ ದೇವರಿಗೆ ಏನಾದ್ರೂ ಒಂದು ಮಾಡಬೇಕು. ಅವೆಲ್ಲ ಸಭೆಯಿಂದ ಆಚೆ ಇವತ್ತು ಹೋಗುವಾಗ ಸಂತೋಷದಿಂದ ಹೋಗ್ಬೇಕು. ಇವತ್ತು ನಾವು ಏನಾದ್ರೂ ಒಂದು ದೇವರ ಪ್ರಯೋಜನ ಆಗಬೇಕು. ಈ ಒಂದು ತೀರ್ಮಾನ ನಾವು ಇರೋಣ. ಯಾಕಂದ್ರೆ ಯೂತ್ ಮೀಟಿಂಗ್ ಇದೆ, ಇದು ಮುಂದೆ ತುಂಬಾ ಹೇಳ್ಕೊಂಡು ಹೋಗುತ್ತೆ. ಇದನ್ನ ನೆಕ್ಸ್ಟ್ ವಾರ ನೋಡೋಣ. ಈ ವಾಕ್ಯದ ಮುಖಾಂತರ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಅವಕಾಶ ಕೊಡೋ ದೇವರಿಗೂ ದೇವರು